ಸ್ನೇಹಿತರೆ, ರೈನ್ಬೋ ಅಂದರೆ ಕಾಮನ್ ಬಿಲ್ಲು ಆಕಾಶದಲ್ಲಿ ನೋಡಿರ್ತೀರಾ. ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಬನ್ನಿ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ರೈನ್ಬೋ. ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ಏಕೈಕ ಅಣೆಕಟ್ಟಾದಂಥ ಅಮೆರ್ಜಾ ಅಣೆಕಟ್ಟು. ನೋಡಿ, ಇದೇ ದಾರಿ ಹೋಗೋಕ್ಕೆ. ಸ್ನೇಹಿತರೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗ್ಬೋದು, ಆದರೆ ಹೈವೇ ರೋಡ್ ಇಲ್ಲ. ಆ ಕಡೆ ಕಚ್ಚಾ ದಾರಿ ಇದೆ. ಈ ಹೊಲಗಳಿಗೆ ಹೋಗ್ಬೇಕಾದ್ರೆ ಮಾಡಿರ್ತಾರಲ್ಲ ಚಿಕ್ಕ ಚಿಕ್ಕ ದಾರಿಗಳು, ಆ ಥರ ದಾರಿ ಇದೆ. ನೋಡಿ ಸ್ನೇಹಿತರೆ, ಇದೇ ಅಮೆರ್ಜಾ ಅಣೆಕಟ್ಟು. 5 ಗೇಟ್ ಇದೆ ಟೋಟಲ್ಲು. ಜಾಸ್ತಿ ನೀರಿನ ಒಳಹರಿವೇನಿಲ್ಲ, ಯಾಕಂದರೆ ಇಲ್ಲಿ ಯಾವುದೇ ನದಿಗಳು ಬಂದು ಕನೆಕ್ಟ್ ಆಗಲ್ಲ. ಹಳ್ಳಗಳ ನೀರಿಂದನೇ ಇದೊಂದು ಡ್ಯಾಮ್ ಉತ್ಪತ್ತಿ ಆಗಿರೋದು. ಟೋಟಲ್ 5 ಗೇಟ್ ಇದೆ. ಒಂದು ಗೇಟ್ ಮಾತ್ರ ಸ್ವಲ್ಪ ಮಟ್ಟಿಗೆ ಓಪನ್ ಮಾಡಿದ್ದಾರೆ. ಆದರೂ ನೀರು ಮೇಲಿಂದ ಬೀಳೋ ದೃಶ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಸುತ್ತಮುತ್ತಲಿನ ಹೊಲಗಳು ಎಷ್ಟು ಹಚ್ಚ ಹಸಿರಾಗಿದ್ದಾವೆ ಈ ಒಂದು ಅಣೆಕಟ್ಟು ಇಲ್ಲಿರೋದ್ರಿಂದ. ಸ್ನೇಹಿತರೆ, ಈ ಅಣೆಕಟ್ಟು 1998ರಲ್ಲಿ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ಕೊರಳಿ ಗ್ರಾಮದಲ್ಲಿ ಇದು ನಿರ್ಮಿಸಲಾಯಿತು. ಇದಕ್ಕೆ ಅಮೆರ್ಜಾ ಅಣೆಕಟ್ಟು ಅಂತ ನಾಮಕರಣ ಮಾಡಲಾಯಿತು. ಹಾಗೆ ಆ ಭಾಗದಲ್ಲಿ ಇರುವಂಥ ಇದು ಏಕೈಕ ಒಂದು ಅಣೆಕಟ್ಟಾಗಿರೋದ್ರಿಂದ ಇದನ್ನು ಇನ್ನೂ ತುಂಬ ಚೆನ್ನಾಗಿ ಒಂದು ಪ್ರವಾಸಿ ತಾಣ ಆಗಿ ಮಾಡ್ಬೋದಿತ್ತು. ಆದರೆ ಅಲ್ಲಿನ ಜನಪ್ರತಿನಿಧಿಗಳು ಯಾಕೋ ಮನಸ್ಸು ಮಾಡಲಿಲ್ಲ ಅಂತ ಅನಿಸುತ್ತೆ. ಅಲ್ಲಿ ಹೋಗೋಕ್ಕೆ ಕರೆಕ್ಟಾಗಿ ರೋಡ್ಗಳು ಇಲ್ಲ, ಮತ್ತು ಯಾವುದೇ ಸೌಕರ್ಯಗಳು ಕೂಡ ಅಲ್ಲಿ ಏನೂ ಇಲ್ಲ. ಆದರೂ ಅಲ್ಲಿ ಹೆಂಗೋ ಜನ ಅದನ್ನು ನೋಡೋಕ್ಕೆ ಅಂತ ಬಂದುಬಿಡ್ತಾರೆ. ತುಂಬ ಪ್ರಶಾಂತವಾಗಿರೋ ವಾತಾವರಣ, ತುಂಬ ಚೆನ್ನಾಗಿದೆ. ಒಂದು ಸಾರಿ ಟೈಮ್ ಸಿಕ್ಕರೆ ನೀವು ಕೂಡ ಅದನ್ನು ನೋಡ್ಕೊಂಬರ್ಬೋದು. ಹಾಗೆ ಇದು ಬಹುಪಯೋಗಿ ಅಣೆಕಟ್ಟಾಗಿದ್ದು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರುಣಿಸಲು ಮತ್ತು ನೀರು ಸರಬರಾಜು ಮಾಡಲು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಈ ಜಲಾಶಯವನ್ನು ಬಳಸಲಾಗುತ್ತಿದೆ. ಇದು ಬಯಲು ಪ್ರದೇಶ ಹಾಗೂ ಬರದ ನಾಡು ಅಂತಲೇ ಕರೀತಾರೆ, ಬಿಸಿಲಿನ ನಾಡು ಅಂತಲೂ ಕರೀತಾರೆ. ಹಾಗಿದ್ರೂ ಕೂಡ ಈ ಒಂದು ಅಣೆಕಟ್ಟು ಇಲ್ಲಿರೋದ್ರಿಂದ ಸುತ್ತಮುತ್ತಲಿನ ಪ್ರದೇಶ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿದೆ. ಈ ಅಣೆಕಟ್ಟು 960 ಮೀಟರ್ ಉದ್ದ ಮತ್ತು ಅಡಿಪಾಯದಿಂದ 31.85 ಮೀಟರ್ ಎತ್ತರವಿದೆ. ಹಾಗೆ ಇದು 53.1 ಹೆಕ್ಟೇರ್ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ. ಅಣೆಕಟ್ಟಿನ ವಿನ್ಯಾಸದ ಪ್ರವಾಹವು 2837 ಕ್ಯೂಮೆಕ್ ಆಗಿದೆ. ಓಜಿ ಮಾದರಿಯ ಸ್ಟೀಲ್ವೇ ಮತ್ತು 5 ಸ್ಟೀಲ್ವೇ ಗೇಟ್ಗಳನ್ನು ಹೊಂದಿದೆ. ಅಣೆಕಟ್ಟಿನ ಗರಿಷ್ಠ ನೀರಿನ ಮಟ್ಟ 461.5 ಮೀಟರ್ ಆಗಿದೆ. ಸ್ನೇಹಿತರೆ, ರೈನ್ಬೋ ಅಂದರೆ ಕಾಮನ್ ಬಿಲ್ಲು ಆಕಾಶದಲ್ಲಿ ನೋಡಿರ್ತೀರಾ.
ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಬನ್ನಿ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ರೇಂಬೋ. ಸ್ನೇಹಿತರೆ, ಇದಿಷ್ಟಾಗಿತ್ತು ಅಮೆರ್ಜಾ ಅಣೆಕಟ್ಟಿನ ಬಗೆಗಿನ ಒಂದಿಷ್ಟು ಮಾಹಿತಿ. ಮತ್ತೆ ಇಂಥದ್ದೇ ಒಂದು ವಿಡಿಯೋ ಜೊತೆಗೆ ನಾವು ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.